ಮುಂದಿನ ಸುದ್ದಿ ನೋಡೋಣ. ಶಿವಮೊಗ್ಗ ಜೈಲಿನಲ್ಲಿ ಅಕ್ರಮಕ್ಕೆ ಇಲ್ಲದೆ ಇಲ್ಲ, ಬ್ರೇಕ್ ಹಾಕೇ ಇಲ್ಲ. ನಿಯಮ ಟೈಟ್ ಆದ ಮೇಲೆ ಗಾಂಜಾ ಸಪ್ಲೈಗೆ ಇವರು ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಬ್ಬರ ಮೇಲೆ ಕೇಸ್ ದಾಖಲಾಗಿದೆ. ಜೈಲ್ ಅಧಿಕಾರಿಗಳಿಗೆ ಹೊಸ ತಲೆನೋವು ಉಂಟಾಗಿದೆ. ಶಿವಮೊಗ್ಗ ಜೈಲಿನಲ್ಲಿ ಒಂದಾದ ಮೇಲೆ ಒಂದು ಅವಾಂತರಗಳು. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನಂತರವೂ ಕೂಡ ಅಕ್ರಮಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟರು, ಅದಾದ ನಂತರವೂ ಕೂಡ ಅಕ್ರಮ ನಿಲ್ಲುತ್ತಿಲ್ಲ. ಶಿವಮೊಗ್ಗ ಜೈಲಿನಲ್ಲಿ ಅಕ್ರಮಕ್ಕೆ ಬ್ರೇಕ್ ಬಿದ್ದಿಲ್ಲ. ನಿಯಮ ಟೈಟ್ ಆದರೂ ಕೂಡ ಗಾಂಜಾ ಸಪ್ಲೈಗೆ ಇವರು ಹೊಸ ಪ್ಲಾನ್ ಮಾಡಿದ್ದಾರೆ. ಇಬ್ಬರ ಮೇಲೆ ಕೇಸ್. ಜೈಲ್ ಅಧಿಕಾರಿಗಳಿಗೆ ಹೊಸ ತಲೆನೋವಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನಂತರವೂ ಕೂಡ ಯಾವುದೇ ಅಲ್ಲಿ ಬ್ರೇಕ್ ಹಾಕೋ ಕೆಲಸ ಮಾಡಿಲ್ಲ. ಅಂದ್ರೆ ಅಲ್ಲಿ ಎಷ್ಟೇ ಕಾನೂನು ಕಟ್ಟುನಿಟ್ಟಾಗಿ ಮಾಡಿದ್ರು ಕೂಡ ಯಾವುದೇ ಅಲ್ಲಿ ಗಾಂಜಾ ಸಪ್ಲೈ ನಿಂತಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲಿಲ್ಲ. ಜೈಲ್ಗೆ ಗಾಂಜಾ ಮೊಬೈಲ್ ಪೂರೈಕೆಗೆ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಟೇಪ್ ಸುತ್ತಿ ಮೊಬೈಲ್ ಗಾಂಜಾ ಎಸೆತಾ ಇದ್ದಾರೆ ಖದೀಮರು. ಗಾಂಜಾ ಮೊಬೈಲ್ ಪೂರೈಕೆ ಸಂಬಂಧ 2 ಕೇಸ್ಗಳು ದಾಖಲಾಗಿದ್ದಾವೆ. ಇಬ್ಬರು ವಿಚಾರಣಾಧೀನ ಕೈದಿಗಳ ವಿರುದ್ಧವೇ ಕೇಸ್ ದಾಖಲಾಗಿದೆ. ಇವರು ಹೆಂಗೀಗ ಪ್ಲಾನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಗಾಂಜಾ ಮತ್ತು ಮೊಬೈಲ್ ಸಪ್ಲೈ ಮಾಡೋದಕ್ಕೆ ಇವರು ಟೇಪ್ ಸುತ್ತಿ ಮೊಬೈಲ್ ಮತ್ತೆ ಗಾಂಜಾವನ್ನ ಹೊರಗಡೆಯಿಂದ ಖದೀಮರು ಎಸೆತಾ ಇದ್ದಾರೆ. ಗಾಂಜಾ ಮೊಬೈಲ್ ಪೂರೈಕೆ ಸಂಬಂಧ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಇಬ್ಬರು ವಿಚಾರಣಾಧೀನ ಕೈದಿಗಳ ವಿರುದ್ಧವೇ ಕೇಸ್ ದಾಖಲಾಗಿದೆ. ಅಂದ್ರೆ ಬಟ್ಟೆ ಸುತ್ತಿಯಲ್ಲ, ಇವರು ಟೇಪ್ ಅದಕ್ಕೆ ಪಿನ್ ಮಾಡಿ ಇವರು ಮೇಲ್ಗಡೆಯಿಂದ ಎಸೆದಾಗ ಗೊತ್ತೇ ಆಗೋದಿಲ್ಲ ಗಾಂಜಾವೋ ಅಥವಾ ಮೊಬೈಲೋ ಅನ್ನೋದು ಗೊತ್ತಾಗೋದಿಲ್ಲ. ಇವರ ಹೊಸ ಪ್ಲಾನ್ ಇದು. ವಿಚಾರಣಾಧೀನ ಇಬ್ಬರು ಕೈದಿಗಳ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಇವರ ಪ್ಲಾನ್ ಹೇಗಿದೆ ಕೇಳಿದ್ರೆ, ಗಾಂಜಾ ಸಪ್ಲೈಗೆ ಹೊಸ ಪ್ಲಾನ್ ಹೇಗಿದೆ ಕೇಳಿದ್ರೆ, ಟೇಪ್ ಸುತ್ತಾರೆ, ಅದ್ರ ಒಳಗಡೆ ಬಟ್ಟೆ ಇರುತ್ತೆ, ಬಟ್ಟೆ ಒಳಗಡೆ ಮೊಬೈಲ್ ಮತ್ತೆ ಗಾಂಜಾ ಇರುತ್ತೆ, ಹೊರಗಡೆಯಿಂದ ಎಸಿತಾರೆ. ಅಲೋಕ್ ಕುಮಾರ್ ಅವರು ಬಂದು ಹೋದ ನಂತರವೂ ಕೂಡ ಈ ರೀತಿಯ ದಂಧೆ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕ, ಶಿವಮೊಗ್ಗದ ಜೈಲಿನಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸಿದಾಗ ಕಟ್ಟುನಿಟ್ಟಿನ ಕ್ರಮಗಳನ್ನು ತಂದಿದ್ರು. ಆದ್ರೆ ಅದ್ರ ಹೊರತಾಗಿಯೂ ಕೂಡ ಈಗ ಮತ್ತೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಯಾರು ಇದರಲ್ಲಿ ಭಾಗಿಯಾಗಿರೋದು ಯಾರು? ಎಸ್ ರಂಜಿತ್, ಪ್ರಮುಖವಾಗಿ ಶಿವಮೊಗ್ಗದಾಗ ಏನೋ ಸೋಗಾನೆ ಬೆಳಿರುವಂತ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿ ಹೈಟೆಕ್ ಜೈಲಾಗಿರುವಂತದ್ದು. ಹಾಗಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ, ಕೆಲ ತಿಂಗಳ ಹಿಂದೆ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಅಂದ್ರೆ ಸಹ ಕೈದಿಗಳು ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳೇ ಒಳಗಿರುವಂತ ಕೈದಿಗಳಿಗೆ ಗಾಂಜಾ ಸಪ್ಲೈ ಮಾಡುವುದಾಗಿರ್ಬೋದು, ಮೊಬೈಲ್ ಗಳನ್ನ ಕೊಡುವುದಾಗಿರ್ಬೋದು, ಈ ರೀತಿಯ ಪ್ರಕರಣಗಳು ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿಗೆ ಭದ್ರತೆಗೆ ನಿಯೋಜಿಸಿರುವಂತ KSISF ನ ಅಧಿಕಾರಿಗಳನ್ನ ಈಗಾಗಲೇ ಶಿವಮೊಗ್ಗದ ಜೈಲಿನಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿದ್ದಾರೆ. ಒಳಗಡೆ ಆ ಜೈಲು ಸಿಬ್ಬಂದಿಗಳು ಭದ್ರತೆಯನ್ನ ಮಾಡಿದ್ರೆ, ಹೊರಗಡೆ ಜೈಲಿನ ಆವರಣ, ಗೇಟ್ ಮತ್ತೆ ಮುಂಭಾಗದಲ್ಲಿ KSISF ನ ಸಿಬ್ಬಂದಿಗಳು ಭದ್ರತೆಯನ್ನ ನೋಡ್ಕೊಳ್ತಾರೆ. ಹಾಗಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ, 1 ತಿಂಗಳ ಹಿಂದೆ ಬಾಳೆಗೊನೆಯಲ್ಲಿ, ಅಂದ್ರೆ ಶಿವಮೊಗ್ಗದ ಕಾರಾಗೃಹಕ್ಕೆ ಏನು ಕ್ಯಾಂಟೀನ್ಗೆ ಹೋಗುವಂತ ಬಾಳೆಗೊನೆಯಲ್ಲಿ ಆ ಗಾಂಜಾವನ್ನ ಸಪ್ಲೈ ಮಾಡಿದ್ರು. ಅದಾದ ನಂತರದಲ್ಲಿ ಜೈಲಲ್ಲೇ ಇರುವಂತ SDI ಸಿಬ್ಬಂದಿ, ಅಲ್ಲಿ ವರ್ಕ್ ಮಾಡುವಂತ ಸಿಬ್ಬಂದಿ ಏನು ತಮ್ಮ ಒಳ ಉಡುಪಿನಲ್ಲಿ ಒಂದು ಗಾಂಜಾವನ್ನ ಇಟ್ಕೊಂಡು ಹೋಗಿ ಸಿಕ್ಕಾಕೊಂಡಿದ್ರು. ಅದಾದ ನಂತರದಲ್ಲಿ ಜೈಲಲ್ಲಿ ಇರುವಂತ ಕೈದಿಯ ಮೊಬೈಲ್ ಅನ್ನ ನುಂಗಿರುವಂತ ಪ್ರಕರಣಗಳು ದಾಖಲಾಗಿತ್ತು. ಈ ರೀತಿಯ ಅನೇಕ ಪ್ರಕರಣಗಳು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಒಂದು ಕಡೆ ಭದ್ರತಾ ಸಿಬ್ಬಂದಿಗಳಾಗಿರ್ಬೋದು, ಜೈಲಲ್ಲಿರುವಂತ ಸಿಬ್ಬಂದಿಗಳು ಇದನ್ನ ತಡೆಗಟ್ಟುವಂತ ನಿಟ್ಟಲ್ಲಿ ಮುಂದಾಗಿದ್ದಾರೆ. ಆದ್ರೆ ಈಗ ಅಲ್ಲಿ ಜೈಲಲ್ಲಿರುವಂತ ಕೈದಿಗಳ ಸಹಚರರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಅವರ ಸ್ನೇಹಿತರು ಹೊಸ ಮಾರ್ಗವನ್ನ ಕಂಡುಕೊಂಡಿರುವಂತದ್ದು. ಜೈಲಲ್ಲಿರುವಂತ ಕೈದಿಗಳಿಗೆ ಏನು ಆರಾಮಾಗಿ ಅವರಿಗೆ ಸಿಗುವಂತ ಗಾಂಜಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸಿಗರೆಟ್ಗಳಾಗಿರ್ಬೋದು, ಈ ರೀತಿಯ ಅಕ್ರಮ ವಸ್ತುಗಳೇನಿದಾವೆ ಅವನ್ನ ಆರಾಮಾಗಿ ಅವರಿಗೆ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ, ಕಳೆದ 15 ದಿನಗಳ ಹಿಂದೆ ಸಹ ಈ ರೀತಿಯ ಪ್ಲಾನ್ ನಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನ ಈಗಾಗಲೇ ಜೈಲಿನಲ್ಲಿ ಸಹ ಇಟ್ಟಿರುವಂತದ್ದು. ಏನ್ ಮಾಡ್ತಾರೆ ಅಂದ್ರೆ, ಆ ಗಾಂಜಾಗಳನ್ನ, ಸಿಗರೆಟ್ ಗಳನ್ನ, ಜೊತೆಗೆ ಮೊಬೈಲ್ ಗಳನ್ನ ಒಂದು ಕವರ್ ಅಲ್ಲಿ ಸುತ್ತುವಂತದ್ದು. ಅದು ಸುತ್ತಿ ಅದಕ್ಕೆ ಟೇಪ್ ಅನ್ನ ಹಚ್ತಾರೆ. ಅದಾದ ನಂತರದಲ್ಲಿ ಜೈಲಿನ ತಡೆಗೋಡೆಗಳೇನಿದಾವೆ, ಆ ತಡೆಗೋಡೆಗಳ ಮುಖಾಂತರ ಇವರು ಈ ಬದಿಯಿಂದ ಆ ಬದಿಗೆ ಒಗ್ಸುವಂತದ್ದು. ಅಲ್ಲಿ ಅವರಿಗೆ ಒಂದು ಮೆಸೇಜ್ ಅನ್ನ ಹೋಗಿರುತ್ತೆ, ಇಲ್ಲಿ ನಾವು ಒಗ್ಸ್ತೀವಂತ ಹೇಳಿ ಅವರನ್ನ ವಿಚಾರಣೆಗೆ ಅಥವಾ ಅವರನ್ನ ಮಾತಾಡಿಸ್ಲಿಕ್ಕೆ ಬರ್ತಾರೆ ಆ ಕೈದಿಗಳ ಸಂಬಂಧಿಕರು. ಆವಾಗ ಅವರಿಗೆ ಮಾಹಿತಿಯನ್ನು ಕೊಡುವಂತದ್ದು. ಇಲ್ಲಿ ನಾವು ಕರೆಕ್ಟ್. ಭೀಮಾ ನಾಯ್ಕ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೈದಿಗಳ ವಿರುದ್ಧವೇ ಕೇಸ್ ದಾಖಲಾಗಿದೆ. ಅಂದ್ರೆ ಬಟ್ಟೆ ಸುತ್ತಿಯಲ್ಲ, ಇವರು ಟೇಪ್ ಅದಕ್ಕೆ ಪಿನ್ ಮಾಡಿ ಇವರು ಮೇಲ್ಗಡೆಯಿಂದ ಎಸೆದಾಗ
ಗೊತ್ತೇ ಆಗೋದಿಲ್ಲ, ಗಾಂಜಾವೋ ಅಥವಾ ಮೊಬೈಲೋ ಅನ್ನೋದು ಗೊತ್ತಾಗೋದಿಲ್ಲ. ಇವರ ಹೊಸ ಪ್ಲಾನ್ ಇದು. ವಿಚಾರಣಾಧೀನ ಇಬ್ಬರು ಕೈದಿಗಳ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಇವರ ಪ್ಲಾನ್ ಹೇಗಿದೆ ಕೇಳಿದ್ರೆ, ಗಾಂಜಾ ಸಪ್ಲೈಗೆ ಹೊಸ ಪ್ಲಾನ್ ಹೇಗಿದೆ ಕೇಳಿದ್ರೆ, ಟೇಪ್ ಸುತ್ತಾರೆ, ಅದ್ರ ಒಳಗಡೆ ಬಟ್ಟೆ ಇರುತ್ತೆ, ಬಟ್ಟೆ ಒಳಗಡೆ ಮೊಬೈಲ್ ಮತ್ತೆ ಗಾಂಜಾ ಇರುತ್ತೆ, ಹೊರಗಡೆಯಿಂದ ಎಸಿತಾರೆ. ಅಲೋಕ್ ಕುಮಾರ್ ಅವರು ಬಂದು ಹೋದ ನಂತರವೂ ಕೂಡ ಈ ರೀತಿಯ ದಂಧೆ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಶಿವಮೊಗ್ಗದ ಪ್ರತಿನಿಧಿ. ಭೀಮಾ ನಾಯ್ಕ, ಶಿವಮೊಗ್ಗದ ಜೈಲಿನಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸಿದಾಗ ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದಿದ್ರು. ಆದ್ರೆ ಅದ್ರ ಹೊರತಾಗಿಯೂ ಕೂಡ ಈಗ ಮತ್ತೆ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಯಾರು ಇದರಲ್ಲಿ ಭಾಗಿಯಾಗಿರೋದು ಯಾರು? ಎಸ್ ಆರ್ ರಂಜಿತ್, ಪ್ರಮುಖವಾಗಿ ಶಿವಮೊಗ್ಗದಾಗ ಏನೋ ಸೋಗಾನೆ ಬೆಳೆದಿರುವಂತ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿ ಹೈಟೆಕ್ ಜೈಲಾಗಿರುವಂತದ್ದು. ಹಾಗಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ, ಕೆಲ ತಿಂಗಳ ಹಿಂದೆ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಅಂದ್ರೆ ಸಹ ಕೈದಿಗಳು ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳೇ ಒಳಗಿರುವಂತ ಕೈದಿಗಳಿಗೆ ಗಾಂಜಾ ಸಪ್ಲೈ ಮಾಡುವುದಾಗಿರ್ಬೋದು, ಮೊಬೈಲ್ ಗಳನ್ನ ಕೊಡುವುದಾಗಿರ್ಬೋದು, ಈ ರೀತಿಯ ಪ್ರಕರಣಗಳು ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿಗೆ ಭದ್ರತೆಗೆ ನಿಯೋಜಿಸಿರುವಂತ ಕೆಎಸ್ಐಎಸ್ಎಫ್ ನ ಅಧಿಕಾರಿಗಳನ್ನ ಈಗಾಗಲೇ ಶಿವಮೊಗ್ಗದ ಜೈಲಿನಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿದ್ದಾರೆ. ಒಳಗಡೆ ಆ ಜೈಲು ಸಿಬ್ಬಂದಿಗಳು ಭದ್ರತೆಯನ್ನ ಮಾಡಿದ್ರೆ, ಹೊರಗಡೆ ಜೈಲಿನ ಆವರಣ, ಗೇಟ್ ಮತ್ತೆ ಮುಂಭಾಗದಲ್ಲಿ ಕೆಎಸ್ಐಎಸ್ಎಫ್ ನ ಸಿಬ್ಬಂದಿಗಳು ಭದ್ರತೆಯನ್ನ ನೋಡ್ಕೊಳ್ತಾರೆ. ಹಾಗಾಗಿ ಇತ್ತೀಚಿನ ಕೆಲ ದಿನಗಳ ಹಿಂದೆ, ಒಂದು ತಿಂಗಳ ಹಿಂದೆ ಬಾಳೆಗೊನೆಯಲ್ಲಿ, ಅಂದ್ರೆ ಶಿವಮೊಗ್ಗದ ಕಾರಾಗೃಹಕ್ಕೆ ಏನು ಕ್ಯಾಂಟೀನ್ಗೆ ಹೋಗುವಂತ ಬಾಳೆಗೊನೆಯಲ್ಲಿ ಆ ಗಾಂಜಾವನ್ನ ಸಪ್ಲೈ ಮಾಡಿದ್ರು. ಅದಾದ ನಂತರದಲ್ಲಿ ಜೈಲಲ್ಲೇ ಇರುವಂತ SBI ಸಿಬ್ಬಂದಿ, ಅಲ್ಲಿ ವರ್ಕ್ ಮಾಡುವಂತ ಸಿಬ್ಬಂದಿ ಏನು ತಮ್ಮ ಒಳ ಉಡುಪಿನಲ್ಲಿ ಒಂದು ಗಾಂಜಾವನ್ನ ಇಟ್ಕೊಂಡು ಹೋಗಿ ಸಿಕ್ಕಾಕೊಂಡಿದ್ರು. ಅದಾದ ನಂತರದಲ್ಲಿ ಜೈಲಲ್ಲಿ ಇರುವಂತ ಕೈದಿಯ ಮೊಬೈಲ್ ಅನ್ನ ನುಂಗಿರುವಂತ ಪ್ರಕರಣಗಳು ದಾಖಲಾಗಿತ್ತು. ಈ ರೀತಿಯ ಅನೇಕ ಪ್ರಕರಣಗಳು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಒಂದು ಕಡೆ ಭದ್ರತಾ ಸಿಬ್ಬಂದಿಗಳಾಗಿರ್ಬೋದು, ಜೈಲಲ್ಲಿರುವಂತ ಸಿಬ್ಬಂದಿಗಳು ಇದನ್ನ ತಡೆಗಟ್ಟುವಂತ ನಿಟ್ಟಲ್ಲಿ ಮುಂದಾಗಿದ್ದಾರೆ. ಆದ್ರೆ ಈಗ ಅಲ್ಲಿ ಜೈಲಲ್ಲಿರುವಂತ ಕೈದಿಗಳ ಸಹಚರರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಅವರ ಸ್ನೇಹಿತರು ಹೊಸ ಮಾರ್ಗವನ್ನ ಕಂಡುಕೊಂಡಿರುವಂತದ್ದು. ಜೈಲಲ್ಲಿರುವಂತ ಕೈದಿಗಳಿಗೆ ಏನು ಆರಾಮಾಗಿ ಅವರಿಗೆ ಸಿಗುವಂತ ಗಾಂಜಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಸಿಗರೆಟ್ ಗಳಾಗಿರ್ಬೋದು, ಈ ರೀತಿಯ ಅಕ್ರಮ ವಸ್ತುಗಳೇನಿದಾವೆ ಅವನ್ನ ಆರಾಮಾಗಿ ಅವರಿಗೆ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ, ಕಳೆದ 15 ದಿನಗಳ ಹಿಂದೆ ಸಹ ಈ ರೀತಿಯ ಪ್ಲಾನ್ ನಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನ ಈಗಾಗಲೇ ಜೈಲಿನಲ್ಲಿ ಸಹ ಇಟ್ಟಿರುವಂತದ್ದು. ಏನ್ ಮಾಡ್ತಾರೆ ಅಂದ್ರೆ, ಆ ಗಾಂಜಾಗಳನ್ನ, ಸಿಗರೆಟ್ ಗಳನ್ನ, ಜೊತೆಗೆ ಮೊಬೈಲ್ ಗಳನ್ನ ಒಂದು ಕವರ್ ಅಲ್ಲಿ ಸುತ್ತುವಂತದ್ದು. ಅದು ಸುತ್ತಿ ಅದಕ್ಕೆ ಟೇಪ್ ಅನ್ನ ಹಚ್ತಾರೆ. ಅದಾದ ನಂತರದಲ್ಲಿ ಜೈಲಿನ ತಡೆಗೋಡೆಗಳೇನಿದಾವೆ, ಆ ತಡೆಗೋಡೆಗಳ ಮುಖಾಂತರ ಇವರು ಈ ಬದಿಯಿಂದ ಆ ಬದಿಗೆ ಒಗ್ಸುವಂತದ್ದು. ಅಲ್ಲಿ ಅವರಿಗೆ ಒಂದು ಮೆಸೇಜ್ ಅನ್ನ ಹೋಗಿರುತ್ತೆ, ಇಲ್ಲಿ ನಾವು ಒಗ್ಸ್ತೀವಂತ ಹೇಳಿ ಅವರನ್ನ ವಿಚಾರಣೆಗೆ ಅಥವಾ ಅವರನ್ನ ಮಾತಾಡಿಸ್ಲಿಕ್ಕೆ ಬರ್ತಾರೆ ಆ ಕೈದಿಗಳ ಸಂಬಂಧಿಕರು. ಆವಾಗ ಅವರಿಗೆ ಮಾಹಿತಿಯನ್ನು ಕೊಡುವಂತದ್ದು. ಇಲ್ಲಿ ನಾವು ಕರೆಕ್ಟ್ ಭೀಮಾ ನಾಯ್ಕ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.